ರೇಣುಕೆ ಅವರು ಸನ್ಮಾನ ಮಾಡಬೇಕಾಗಿ ಕೇಳ್ಕೊತೀನಿ. ಧನ್ಯವಾದಗಳು. ಅದೇ ರೀತಿಯಾಗಿ ಬರಬೇಕಾಗಿ ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು ಸರ್. ಕೊಂದನವರಿಗೆ ಅದೇ ರೀತಿ ಕಾರ್ಯಕ್ರಮದ ಇನ್ನೂರು ಅತಿಥಿ ರಾಷ್ಟ್ರೀಯ ಕ್ರೀಡಾಪಟು ಸನ್ಮಾನ ಮಾಡಬೇಕಾಗಿ ಕೇಳ್ಕೊತಿದ್ದೀನಿ. ಸಂತೋಷ ಹದಿಮನಿ ಸನ್ಮಾನ ಮಾಡಬೇಕಾಗಿರೋ ಕೇಳ್ಕೊತಿದ್ದೀನಿ. ಪ್ರಾರಂಭ ಕುರಿತು ಒಂದೆರಡು ಮಾತಾಡಬೇಕಾಗಿ ಶ್ರೀ ಪ್ರಕಾಶ್ ಅಮೂಲ್ ಭಾರತೀಜಿ ಅವರಿಗೆ ನಾನು ಕೇಳ್ಕೊತಿದ್ದೇನೆ. ಅವರೇ ಮತ್ತು ನಿಮ್ಮೆಲ್ಲರ ಕರಾಟೆ ಪಟುವಾದಂಥ ವಿನೋದ್ ಗುಮ್ಮ ಅವರೇ, ಎಲ್ಲ ಪಟುಗಳೇ, ವಿಶೇಷವಾಗಿ ಪಟುಗಳೇ, ಇದು ವರ್ಷ ಇಲ್ಲಿ ನಮ್ಮ ದಿಗಂಬರ್ ಬೆಳಂಗಿ ಮತ್ತು ಎಸ್ ತೌಡೆ ಅವರ ನೇತೃತ್ವದಲ್ಲಿ ಜಿಲ್ಲಾ ಜೈನ್ಸ್ ಕಬಡ್ಡಿ ಆಗಲಿ ವಾಲಿಬಾಲ್ ಆಗಲಿ ಇವೆಲ್ಲ ನಡೆಸ್ಕೊಂಡು ಬರ್ತಾ ಇದ್ದಾರೆ. ತಾವು ಕ್ರೀಡಾಪಟುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಕರೆಸಿದ್ದಾರೆ. ಅದಕ್ಕಾಗಿ ತಾವು ಕ್ರೀಡಾಪಟುಗಳು ಈ ಗುಲ್ಬರ್ಗ ನಗರದಲ್ಲಿ ಅನೇಕ ಕ್ರಿಕೆಟ್ ಆಗಲಿ, ಕಬಡ್ಡಿ ಆಗಲಿ, ಖೋ ಖೋ ಆಗಲಿ, ಇದೆಲ್ಲ ಕುಸ್ತಿಗಳಾಗಲಿ, ವಾಲಿಬಾಲ್ ಆಗಲಿ, ಇದೆಲ್ಲ ಮಾಡುತ್ತಾ ಬಂದಂಥ ಎಲ್ಲ ನಮ್ಮ ಜಯಂತ್ಯೋತ್ಸವದ ಎಲ್ಲ ಮಾಜಿ ಅಧ್ಯಕ್ಷರೇ ಮತ್ತು ತಮ್ಮೆಲ್ಲರಿಗೆ ನನ್ನ ಪರವಾಗಿ ಮತ್ತು 135ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಪ್ರಥಮ ಅಧಿಕಾರ ಶುಭ ಹೇಳುತ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಭೀಮ್, ಜೈ ಬುದ್ಧ, ಜೈ ಭಾರತ್. ಅಧ್ಯಕ್ಷರು ಯುವ ನಾಯಕರು ಆಗಿರ್ತಕ್ಕಂಥ ಅಶೋಕ್ ಭೂರ್ ನಾಯ್ಕ ಅವರೇ, ವೇದಿಕೆ ಮೇಲೆ ಕೂತಂತ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೇ, ಇವತ್ತಿನ ದಿವಸ ಪ್ರತಿ ವರ್ಷದಂತೆ ಏನು ಈ ಒಂದು ಜಗತ್ ಬಡಾವಣೆಯ ಆಟದ ಮೈದಾನದಲ್ಲಿ ಮತ್ತು ಬುದ್ಧನ ಮೂರ್ತಿಯ ಅನಾವರಣ ಒಂದು ಕ್ರೀಡಾಂಗಣದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಯಾರೇ ಅಧ್ಯಕ್ಷರಾದರೂ ಕೂಡ ಅವರೆಲ್ಲರ ಸಂಯುಕ್ತ ಆಶ್ರಯದಲ್ಲಿ ಎಲ್ಲರೂ ಒಂದು ಒಳ್ಳೆಯ ಮನಸ್ಸು, ಒಳ್ಳೆಯ ಭಾವನೆಯನ್ನು ಇಟ್ಟುಕೊಂಡು ಇಡೀ ಕರ್ನಾಟಕದಲ್ಲಿ ಕಲಬುರಗಿಯಿಂದ ಕರ್ನಾಟಕತೆ ಆಗುವಂತ ಒಂದು ಪಟುಗಳ ಇಲ್ಲಿ ಬರ್ತಾ ಇದ್ದಾರೆ. ಆ ಎಲ್ಲ ರೀತಿ ಪಂದ್ಯಾವಳಿ ಅಂತಂದ್ರೆ ಅನೇಕ ರೀತಿಯ ಆಟ ಪಾಠಗಳಿರ್ತವೆ. ಪ್ರತಿ ವರ್ಷ ಅನೇಕ ಸ್ಪರ್ಧೆಗಳನ್ನ ಮಾಡ್ತಕ್ಕಂಥ ಉತ್ಸಾಹಿ ಎಸ್ ತೌಡೆ ಅವರು, ದಿಗಂಬರ್ ಅವರು ಮತ್ತು ಅದಕ್ಕೆ ಎಲ್ಲರೂ ಸಾಥ್ ಕೊಡ್ತಕ್ಕಂಥ ಮಾಜಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಜಿಲ್ಲಾ ಜಯಂತ್ಯೋತ್ಸವ ಸಮಿತಿಯ ಎಲ್ಲಾ ಪದಾಧಿಕಾರಿಗಳು ಉತ್ಸಾಹದಿಂದ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ ಮತ್ತು ಬೇರೆ ಬೇರೆ ಜಿಲ್ಲೆಯಿಂದ ಉತ್ಸಾಹದಿಂದ ಬಂದು ಈ ಒಂದು ಆಟದಲ್ಲಿ ಬಂದು ಭಾಗವಹಿಸಿ ತಾವು ಗೆದ್ದು ಇಲ್ಲಿ ಇರ್ತಕ್ಕಂಥ ಏನು ಬಹುಮಾನಗಳನ್ನು ಪಡೆದುಕೊಂಡು ಖುಷಿಯಿಂದ ಹೋಗ್ತಾ ಇದ್ದೀರಿ. ತಮ್ಮೆಲ್ಲರಿಗೂ ಈ ಗುಲ್ಬರ್ಗದಲ್ಲಿ ಅಷ್ಟೇ ಅಲ್ಲ, ನೀವು ಎಲ್ಲೇ ಹೋದರೂ ಕೂಡ ನೀವೇನಪ್ಪ ಅಂದ್ರೆ ಗೆದ್ದು ಇಡೀ ಏನಪ್ಪ ಅಂದ್ರೆ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ದೊಡ್ಡ ಪಟುಗಳಾಗಿ ಹೊರಹೊಮ್ಮಬೇಕು. ಅದಕ್ಕಾಗಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ವೇದಿಕೆ ಬೆಳಗಾವಿ ಮತ್ತು ಇನ್ನಿತರ ಜಿಲ್ಲೆಗಳಿಂದ ಬಂದ ಎಲ್ಲ ತುಂಬ ಹೃದಯ ಸಂಧಿಸ್ತೇವೆ. ಥ್ಯಾಂಕ್ ಯು. ದಿನೇಶ್ ಅವರು ಇಲ್ಲಿ ನೋಡಿ. ಬನ್ರಿ. ಬನ್ನಿ ಅಧ್ಯಕ್ಷರೇ, ಈ ಕಡೆ ಸರ್ ಬರ್ರಿ, ಈ ಕಡೆ ಸರ್ ಬರ್ರಿ ಬರ್ರಿ. ಹಂಗಂದ್ರೆ ಆಗ್ರಿ ಅಧ್ಯಕ್ಷ ಗಾಡಿ ಬರ್ರಿ, ಹಿಂದೆ ಆಗ್ತದೆ ಅಲ್ಲಿ ಸರ್. ಸರ್ ಈ ಕಡೆ ಬರ್ರಿ, ಈ ಕಡೆ ಬರ್ರಿ. ವಿನೋದ್ ಹೋಗಿತ್ತು ಅವರು, ಹೋಗಿ 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 ರೈಟ್ ಸರ್. ಇಲ್ಲಿ ಕಡೆ
ಕಾಲರ್ ಮೈಕ್ ಅದಲ್ಲ ಹಾಂ ಬೈಕ್ ತೊಗೊಂಡ್ಬಿಟ್ಟು ಏನೇ ತೊಂದರು ವೆರಿ ಗುಡ್ ಅಣ್ಣ ಈ ಕಡೆ ನೋಡು ಮನೆಯ 1 ನಿಮಿಷ ಬಾಕಿ ಇದೆ. ಮೊದಲ ಅರ್ಧದ 30 ಸೆಕೆಂಡ್. ತುಂಬ ಹಾಗಾಗಿ ಸರ್ ಇಲ್ಲಿ ಕಾಣಬೇಕು ಒಂದು ಆಸ್ಥಾನದಲ್ಲಿ ಊಟ ಆಗುತ್ತೆ, ಎಲ್ಲರೂ ಊಟ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇವೆ. ಬೋನಸ್ ಹೋಗಿದ್ದವ್ರಿಗೆ ಕೊಡ್ರಪ್ಪ.
ಪರಮ ಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯ ಪ್ರಯುಕ್ತವಾಗಿ ಕಲಬುರಗಿ ನಗರದಲ್ಲಿ ಜಿಲ್ಲಾ ಜಯಂತಿ ಉತ್ಸವ ಸಮಿತಿಯ ಅಡಿಯಲ್ಲಿ ಕಬಡ್ಡಿ ಪಂದ್ಯಾವಳಿ ಮಹಿಳೆಯರ ಮತ್ತು ಪುರುಷರ ಕಬಡ್ಡಿ ಪಂದ್ಯಾವಳಿಗಳನ್ನು ಅತಿ ವಿಜೃಂಭಣೆಯಿಂದ ನಡೀತಾ ಇದ್ದಾವೆ. ಈ ವಿಜೃಂಭಣೆಯ ಕಬಡ್ಡಿಯ ಮಹಿಳೆಯರು ಬೆಳಗಾವಿಯಿಂದ ಮತ್ತು ರಾಯಚೂರಿನಿಂದ ಟೀಮ್ಗಳನ್ನು ಆಗಮಿಸಿ ಉತ್ತಮವಾದ ಪ್ರದರ್ಶನವನ್ನು ನೀಡಿ ಕಲಬುರಗಿ ನಗರದಲ್ಲಿ ಒಂದು ಒಳ್ಳೆಯ ಪ್ರದರ್ಶನಗಳು ಈಗ ಕೊನೆಯ ಪಂದ್ಯಾವಳಿ ತಾವು ನೋಡ್ತಾ ಇದ್ದೀರಿ. ಈಗ ಇದು ಆದ ತಕ್ಷಣ ಪುರುಷರ ಒಂದು ಕಬಡ್ಡಿ ಪಂದ್ಯಾವಳಿಗಳನ್ನು ಪ್ರಾರಂಭ ಆಗ್ತವೆ. ಈ ಪಂದ್ಯಾವಳಿಗಳನ್ನು ಕಲಬುರಗಿಯ ಜನತೆ ಎಲ್ಲರೂ ತುಂಬ ಒಂದು ಆಸಕ್ತಿಯಿಂದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಈ ಕಲಬುರಗಿಯ ಒಂದು ಪ್ರತಿ ವರ್ಷದಂತೆ ಏನು ಜಿಲ್ಲಾ ಜಯಂತ್ಯೋತ್ಸವ ಸಮಿತಿಯ ಅಡಿಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಚಾರಿಟಬಲ್ ಟ್ರಸ್ಟ್ ಅವರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಪ್ರತಿ ಕಾರ್ಯಕ್ರಮವನ್ನು ಕಲಬುರಗಿಯಲ್ಲಿ ನಾಳೆ ವಾಲಿಬಾಲ್ ಪಂದ್ಯಾವಳಿಗಳು ಮೆನ್ ವುಮೆನ್ ಪುರುಷರ ಮತ್ತು ಮಹಿಳೆಯರ ಎರಡೂ ಪಂದ್ಯಾವಳಿಗಳು ಕೂಡ ಅತಿ ಜೋರಾದ ವಿಜೃಂಭಣೆಯಿಂದ ನಡೀತವೆ. ಹಾಗಾಗಿ ತಾವೆಲ್ಲರೂ ಮತ್ತೊಮ್ಮೆ ಎಲ್ಲರಿಗೂ ಕಲಬುರಗಿ ಜನತೆಗೆ ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಎಸ್ ತಾವಡೆ ಭೀಮಾರ್ಗೆ ಕಲಬುರಗಿ ನಗರದಲ್ಲಿ ಪ್ರತಿ ವರ್ಷವೂ ಕೂಡ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿಯನ್ನು ಬಹಳ ವಿಜೃಂಭಣೆ ಮತ್ತು ಅದರಂತೆ ವೈಚಾರಿಕ ಚಿಂತನೆ ಮೇಲೆ ಕಾರ್ಯಕ್ರಮ ನಡೀತಾ ಬಂದಿರತಕ್ಕಂಥದ್ದು. ಅದರಂತೆ ಈ ವರ್ಷವೂ ಕೂಡ ನಮ್ಮ ಅಧ್ಯಕ್ಷರಾದ ಅಶೋಕ್ ವೀರನಾಯ್ಕರವರ ನೇತೃತ್ವದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿ ಭಾಳ ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನು ಮಾಡೋ ಮೂಲಕ ಮತ್ತು ಮುಂದುವರೆದ ಸಮಾಜಕ್ಕೆ ಒಂದು ಸಂದೇಶನ ಕೊಡ್ತಕ್ಕಂಥ ಈ ಕಾರ್ಯಕ್ರಮ. ಹಾಗಾಗಿ ಇವತ್ತಿನಿಂದ ಪ್ರಾರಂಭಗೊಂಡಿರ್ತಕ್ಕಂಥದ್ದು ಕಬಡ್ಡಿ ಪಂದ್ಯಾವಳಿ. ಇವತ್ತು ಜಯಂತ್ಯೋತ್ಸವ ಕಮಿಟಿ ವತಿಯಿಂದ ಇವತ್ತು ಕ್ರಿಕೆಟ್ ಪಂದ್ಯಾವಳಿ ಆಗಿರ್ಬೋದು, ಆಮೇಲೆ ಕಬಡ್ಡಿ ಆಗಿರ್ಬೋದು, ಅದರಂತೆ ನಾಳೆ ವಾಲಿಬಾಲ್ ಪಂದ್ಯಾವಳಿ ಕೂಡ ನಡೀತಕ್ಕಂಥದ್ದು. ಆದ ನಂತರ ಕುಸ್ತಿಪಟುಗಳು ಕೂಡ ಕಾರ್ಯಕ್ರಮ ಇದೆ. ಹೀಗೆ ಅನೇಕ ಕಾರ್ಯಕ್ರಮಗಳ ಆಯೋಜನೆ ಮಾಡುವ ಮೂಲಕ ನಾವು ಒಟ್ಟಾರೆಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಆಗಿರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆ ಆಗಿರ್ಬೋದು, ಇವೆಲ್ಲವನ್ನೂ ಕೂಡ ಬರಲಿಕ್ಕೆ ನಾವೆಲ್ಲವೂ ಕೂಡ ಈ ಒಂದು ಪ್ರಯತ್ನ ಈ ವೇದಿಕೆ ಮಾಡ್ತಾಯಿದೆ. ಅದಕ್ಕೆ ಜನರು ಕೂಡ ಸಹಕರಿಸಬೇಕು. ಮತ್ತು 12, 13, 14ರಂದು ಏನು ಜಗತ್ತೃತ್ತದಲ್ಲಿ ಪ್ರತಿ ವರ್ಷವೂ ಕೂಡ ಕಾರ್ಯಕ್ರಮ ಬಹಿರಂಗ ವೇದಿಕೆ ನಡೀತದೆ. ಆ ಕಾರ್ಯಕ್ರಮದಲ್ಲಿ ರಾಜ್ಯದ ಮಂತ್ರಿಗಳಾಗಿರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಧಾರೆಯನ್ನು ಅಳವಡಿಸ್ಕೊಂಡು ನಡೀತಕ್ಕಂಥವ್ರಾಗಿರ್ಬೋದು, ಬಸವ ಚಿಂತನೆಯನ್ನು ಇಟ್ಕೊಂಡು ಇವತ್ತು ಪ್ರಗತಿಪರ ಸ್ವಾಮೀಜಿಗಳು ಕೂಡ ಬೆಳಗಾವಿಯಿಂದ ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ. ಮತ್ತು HS ಅನುಪಮ ಮೇಡಮ್ ವೃತ್ತಿಯಲ್ಲಿ ವೈದ್ಯರಾದರೂ ಕೂಡ ಇವತ್ತು ಬಾಬಾ ಸಾಹೇಬ್ ಆಗಿರ್ಬೋದು, ಆಮೇಲೆ ಬುದ್ಧ ಆಗಿರ್ಬೋದು, ಬಸವಣ್ಣರಾಗಿರ್ಬೋದು, ನಾಲ್ವಡಿ ಕೃಷ್ಣರಾಜರಾಗಿರ್ಬೋದು, ಸಾವಿತ್ರಿಬಾಯಿ ಫುಲೆ ಆಗಿರ್ಬೋದು, ಹೀಗೆ ಅನೇಕ ಮಹಾನ್ ಪುರುಷರ ಪುಸ್ತಕಗಳನ್ನು ಕೂಡ ರಚನೆ ಮಾಡಿ ಈ ನಾಡಿಗೆ ಸಂದೇಶ ಕೊಡ್ತಕ್ಕಂಥ ಕೆಲಸ ಅವ್ರು ಮಾಡಿದ್ರು. ಅವರು ಕೂಡ ಈ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಹೀಗೆ ನಾನು ಕಲಬುರಗಿ ಜನತೆಯಲ್ಲಿ ಒಟ್ಟಾರೆ ಏನು ಕೇಳ್ಕೊತೀನಿ ಅಂದರೆ, ಈ 3 ದಿನಗಳ ಕಾಲ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾವಂತರು ಕೂಡ ಬರಬೇಕು. ಆಮೇಲೆ ಶಾಲೆಯಲ್ಲಿ ಇರ್ತಕ್ಕಂಥ ಕಾಲೇಜುಗಳು ಓದ್ತಕ್ಕಂಥ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದು ಮಹಿಳೆಯರು, ಆಮೇಲೆ ಪುರುಷರಾಗಿರ್ಬೋದು, ಆಮೇಲೆ ಸರ್ಕಾರಿ ನೌಕರಾಗಿರ್ಬೋದು, ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದ ಏನು ಏರ್ಪಡಿಸಿದ್ದೀವಿ ಅದೆಲ್ಲ ಕೂಡ ಆಹ್ವಾನಿಸಿ ತಾವು ಕೂಡ ನಾವು ಸ್ವಾಗತವನ್ನು ಕೊಡ್ತೀವಿ ಆ ಕಾರ್ಯಕ್ರಮಕ್ಕೆ. ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಬಂದು ಕಾರ್ಯಕ್ರಮನ ಯಶಸ್ವಿ ಮಾಡಬೇಕಂತೇಳಿ ನಾನು ವಿನಂತಿಯನ್ನು ಮಾಡ್ಕೋತಾ ಇದ್ದೀನಿ. ಧನ್ಯವಾದ. ದಿನೇಶ್ ದೊಡ್ಡಮನಿ. ನಮಸ್ತೆ ಎಲ್ಲರಿಗೂ. ನಾವು ಇಲ್ಲಿ ಬೆಳಗಾವಿಯಿಂದ ಬಂದಿರೋದು. ಇಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿ ಸಂಬಂಧ ಕಲಬುರಗಿಯಲ್ಲಿ ಪ್ರೋ ಕಬಡ್ಡಿ ರೀತಿಯಲ್ಲಿ ಮಹಿಳಾ ಮತ್ತು ಪುರುಷರ ಕಬಡ್ಡಿಯನ್ನು ಪಂದ್ಯಾವಳಿ ಇಟ್ಕೊಂಡಿದ್ದಾರೆ. ಇಲ್ಲಿ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಎಲ್ಲ ಲೈಟಿಂಗ್ಸ್ ಆಗಿರ್ಬೋದು, ಪ್ರೋ ಕಬಡ್ಡಿಯಲ್ಲಿ ಅವರ ರೆಫ್ರೀಸ್ ಆಗಿರ್ಬೋದು, ಇಲ್ಲಿ ವ್ಯವಸ್ಥೆ ಆಗಿರ್ಬೋದು. ಹಾಗೆ ನಮಗೆ ಎಲ್ಲ ಗ್ರೌಂಡ್ ಚೆನ್ನಾಗಿತ್ತು ಸರ್, ಯಾವುದಕ್ಕೂ ಕಮ್ಮಿ ಇಲ್ಲ. ಗ್ರೌಂಡು ಪ್ರೋ ರೀತಿಯಲ್ಲಿ ಮ್ಯಾಟ್ ಹಾಕಿ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಎಲ್ಲ ಇಲ್ಲಿ ಅಧ್ಯಕ್ಷರು ಹಾಗೂ ಎಲ್ಲ ಸಮಿತಿಯವರು ಎಲ್ಲ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ವಾಪಸ್ ಇವಾಗ ನಾಳೆ ಮತ್ತು ವಾಲಿಬಾಲು ಮತ್ತು ಕರ್ನಾಟಕ ಹಾಗೂ ಕುಸ್ತಿ ಪಂದ್ಯಾವಳಿಗಳು ನಡೀತಿದ್ದಾವೆ. ಮಹಾರಾಷ್ಟ್ರ ಮತ್ತು ಕರ್ನಾಟಕ ಒಕ್ಕೂಟ ಸಮಿತಿಯಲ್ಲಿ ಕುಸ್ತಿ ಪಂದ್ಯಾವಳಿಗಳು ನಡೀತಿದ್ದಾವೆ.
ಅದಕ್ಕೆ ಎಲ್ಲರೂ ಬರಬೇಕು. ಎಲ್ಲ ಕ್ರೀಡಾಪಟುಗಳು ಈ ಜಯಂತಿಯನ್ನು ಚೆನ್ನಾಗಿ ಆಚರಿಸಿಕೊಂಡು ನೀವು ಇದರಲ್ಲಿ ಭಾಗಿಯಾಗಿ ಎಲ್ಲರೂ ಈ ಜಯಂತಿಗೆ ಪ್ರೋತ್ಸಾಹ ಕೊಡ್ತೀವಿ. ಗೆದ್ದಿದ್ದೀರಾ ಸರ್? ಇವಾಗ ನಮ್ಮದೇ ಟೀಮ್ ವಿನ್ ಆಗಿರೋದು ಹಾವೇರಿ ಜಿಲ್ಲಾ ಅಂತ. ನಾವು ಫೈನಲಲ್ಲಿ ಅಥಣಿ ಮತ್ತು ಹಾವೇರಿ ಅಂತ ಆಡಿದ್ದು. ಹಾವೇರಿದವರು ನಾವು 20 ಪಾಯಿಂಟಲ್ಲಿ ವಿನ್ ಆಗಿದ್ದೀವಿ, ಮತ್ತು ಅಥಣಿ 4 ಪಾಯಿಂಟಲ್ಲಿ ಸೋತಿದೆ. ಹಾಗೆ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಸರ್, ಯಾವುದಕ್ಕೂ ಕಮ್ಮಿ ಮಾಡಿಲ್ಲ. ಈ ಪ್ರತಿ ವರ್ಷ ಇದೇ ಥರ ಇಟ್ಕೊಳ್ಳಿ, ಕ್ರೀಡಾಪಟುಗಳನ್ನ ಹೆಚ್ಚಾಗಿ ಬೆಳೆಸಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. 135ನೇ ಅಂಬೇಡ್ಕರ್ ಜಯಂತಿ ಸಲುವಾಗಿ ನಾವು ಕಲಬುರಗಿಯಲ್ಲಿ ಹಮ್ಮಿಕೊಂಡಿರುವ ಕಬಡ್ಡಿ ಪಂದ್ಯಾವಳಿಯಲ್ಲಿ ನಾವು ಯಾದಗಿರಿ ಜೊತೆ ಆಟ ಆಡಿ ಮೊದಲನೇ ಮ್ಯಾಚ್ನಲ್ಲಿ ಜಯವನ್ನು ಗಳಿಸಿದ್ದೀವಿ. ನಿಮ್ಮ ಪಾಯಿಂಟ್ ನಾವು ನಾವು 25, ಅವರು 15 ಅಂಕಗಳಿಂದ ನಾವು ಜಯ ಗಳಿಸಿದ್ದೀವಿ. ನಿಮ್ಮ ಟೀಮ್ ಹೆಸರು? ನಮ್ಮ ಟೀಮು SS ಸ್ಪೋರ್ಟ್ಸ್ ಕ್ಲಬ್ ಮಾದನಿಪ್ಪರ್ಗ.